ಇವತ್ತಿನ ಕ್ಲಾಸಲ್ಲಿ ಪರ್ಸೆಂಟೇಜಲ್ಲಿ ಟೈಪ್ 5 ಅನ್ನು ನೋಡ್ತಿದ್ದೀವಿ. ಈ ಟೈಪ್ 5ಅಲ್ಲಿ ಪರ್ಸೆಂಟೇಜ್ ಮತ್ತು ಎಲೆಕ್ಷನ್ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಅಂದರೆ ಏನು, ಇನ್ ಬಿಟ್ವೀನ್ ಟೂ ಕ್ಯಾಂಡಿಡೇಟ್ಸಲ್ಲಿ ಎ ಕ್ಯಾಂಡಿಡೇಟ್ಗೆ ಎಷ್ಟು ವೋಟ್ ಸಿಕ್ಕಿದೆ, ಎಷ್ಟು ಲಾಸ್ ಆಗಿದೆ, ಎಷ್ಟು ವೋಟಿಂದ ಅವರು ಒಂದು ಎಲೆಕ್ಷನನ್ನು ಸೋತಿದ್ದಾರೆ ಅನ್ನೋದ್ರ ಬಗ್ಗೆ ಈ ರೀತಿ ಕ್ವೆಶನ್ಸ್ ಬಂದಾಗ ಯಾವ ರೀತಿ ಕ್ಯಾಲ್ಕುಲೇಟನ್ನು ಮಾಡೋದು ಅನ್ನೋದ್ರ ಬಗ್ಗೆ ಕ್ವೆಶನ್ ಏನಿದೆ. ಎಲೆಕ್ಷನ್ ಬಿಟ್ವೀನ್ ಟೂ ಕ್ಯಾಂಡಿಡೇಟ್ಸ್, ಎ ಕ್ಯಾಂಡಿಡೇಟ್ ಗೆಟ್ 43 ವೋಟ್ ಆ್ಯಂಡ್ ಈ ಲಾಸ್ಟ್ ಎಲೆಕ್ಷನ್ ಬೈ 420 ವೋಟ್ಸ್. ಅಂದರೆ ಏನು, 43% ವೋಟ್ ಸಿಕ್ಕಿದೆ, ಬಟ್ 420 ವೋಟಿಂದ ಆ ಒಂದು ಎಲೆಕ್ಷನ್ನ ಸೋತಿದ್ದಾರೆ. ದೆನ್ ಟೋಟಲ್ ನಂಬರ್ ಆಫ್ ವೋಟ್ಸ್, ಎಷ್ಟು ಟೋಟಲ್ ನಂಬರ್ ಆಫ್ ವೋಟ್ಸ್ ಎಷ್ಟಿದೆ ಹಂಗಾದ್ರೆ ಅಂತ ಇಲ್ಲಿ ನೋಟನ್ನು ಮಾಡ್ಕೊಳ್ಳಿ. ಎಗೆ ಎಷ್ಟಿದೆ, ಎ ಕ್ಯಾಂಡಿಡೇಟ್ಗೆ ಸಿಕ್ಕಿರೋದು 43% ವೋಟು. 43% ವೋಟು ಅಂದರೆ ಬಿಗೆ ಎಷ್ಟು ಸಿಕ್ಕಿದೆ, ಈ 100ಅಲ್ಲಿ 43 ಮೈನಸ್ ಮಾಡಿದ್ರೆ ಎಷ್ಟು, 57%. ಇವೆರಡು ಡಿಫ್ರೆನ್ಸ್ ಎಷ್ಟಿದೆ, ನಡುವಿನ ಡಿಫ್ರೆನ್ಸು 14%. ಅಂದರೆ ಏನು, 14%ಗೆ 420 ವೋಟ್ಸ್ ಆದರೆ 100%ಗೆ ಎಷ್ಟು ಅನ್ನೋದು ಕ್ವೆಶನ್ನು. ಹಾಗಾಗಿ 100ನ ಮೇಲೆ ಬರ್ಕೊಳ್ಳಿ, 420 ಮೇಲೆ ಬರ್ಕೊಳ್ಳಿ, ಕೆಳಗಡೆ ಡಿನಾಮಿನೇಟರಲ್ಲಿ 14% ಬರ್ಕೊಳ್ಳಿ. 2 2s 2 1s 2 7s 7 1s 7 3s ಎಷ್ಟಾಯಿತು ಟೋಟಲು, 3000. ಅಂದರೆ ನಾವು ಟೋಟಲ್ ನಂಬರ್ ಆಫ್ ವೋಟ್ಸ್ ಎಷ್ಟು, 3000 ಅನ್ನೋದನ್ನು ಇಲ್ಲಿ ನೋಡ್ತಾ ಹೋದ್ವಿ. ಓಕೆ, ಇನ್ನೊಂದು ಎಕ್ಸಾಂಪಲ್ ತೊಗೋಣ. ಇನ್ನೊಂದು ಎಕ್ಸಾಂಪಲನ್ನು ತೊಗೊಂಡೋಗ ನಿಮ್ಗೆ ಏನಾಗುತ್ತೆ, ಪರ್ಫೆಕ್ಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಇನ್ನೊಂದು ಎಕ್ಸಾಂಪಲನ್ನು ನೋಡೋಣ. ಓಕೆ, ಇನ್ an election between two candidates, a candidate get 46% of vote and he lost the election by 328 votes. Then the total number of votes are, ವೆರಿ ಸಿಂಪಲ್. ಎಗೆ ಎಷ್ಟು ಸಿಕ್ಕಿದೆ, 46% ಸಿಕ್ಕಿದೆ. ಬಿಗೆ ಎಷ್ಟು, 100ಅಲ್ಲಿ 46ನ ಮೈನಸನ್ನು ಮಾಡಿಕೊಂಡ್ರೆ 54%. ಇವೆರಡರ ನಡುವಿನ ಡಿಫ್ರೆನ್ಸ್ ಎಷ್ಟಿದೆ, 8% ಇದೆ. ಅಂದ್ರೇನು, 8%ಗೆ 328 ಅಂತ ಹೇಳಿದರೆ 100ಗೆ ಎಷ್ಟು ಅಂತ. ಅವಾಗ 100 × 328 ಡಿವೈಡೆಡ್ ಬೈ 8. 4s 1s 6 4s 1s ಎಷ್ಟಾಯಿತು, 4100. ಈ ರೀತಿಯಾಗೂ ಕೂಡ ಡೈರೆಕ್ಟಾಗಿ ನಾವು ಏನು ಮಾಡ್ಬೋದು, ಕ್ಯಾಲ್ಕುಲೇಟನ್ನು ಮಾಡ್ಬೋದು.